ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ರಾಕಿ ಮಾಡ್ತಿದ್ದೀನಿ. ಇದೆಲ್ಲ ಅಭ್ಯಾಸ ಇಲ್ಲ, ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಭಯ ಬೇರೆ ಆಗುತ್ತೆ. ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಬಿದ್ದೋಗ್ಬಿಡ್ಬೇಕು. ಎಕ್ಸ್ಪ್ರೆಷನ್ ಇಲ್ಲ, ಐಟಮ್ ಬಗ್ಗೆ ಯೋಚನೆ. ಪಾಪ ಅವಾಗಿಂದ ಕಷ್ಟಪಟ್ಟು ಕೆಲಸ ಮಾಡೋಣ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ರಾಕಿ. ಇವತ್ತು ಏನು ಸ್ಪೆಷಲ್ ವಿಡಿಯೋ ಮಾಡೋಕ್ಕೆ ಅಂತಂದರೆ ನಮ್ಮ ಮನೆಯವ್ರ ಬರ್ಡೇ ಇದೆ. ಸೊ ನಾವು ಡೆಕೋರೇಷನ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫುಲ್ ಡೆಕೋರ್ ಮಾಡೋಣ ಅಂತ ಮನೇಲೇ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಹೇಗೆ ಮಾಡ್ತೀವಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ಇದೆಲ್ಲ ಅಭ್ಯಾಸ ಇಲ್ಲ, ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಭಯ ಬೇರೆ ಆಗುತ್ತೆ. ನೋಡ್ಕೊಳ್ಳಿ ಏನು ಮಾಡೋಣ ಅಂತ. ಮಾಡಿ ಇದು ಸೌಂಡ್ಗೆ ಅರ್ಧ ಭಯ ಆಗ್ತಿದೆ. ಆ ಥರ ಐತೆ ಇದು ಸೌಂಡು. ಮಾಮೂಲಿ ಪಂಪ್ ಥರ ಬರುತ್ತಲ್ಲ, ಬಲೂನ್ ಪಂಪು, ಆ ಥರದಲ್ಲಿ ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ಭಯ ಬೇರೆ ಆಗ್ತಿದೆ. ನೋಡೋಣ ಏನು ಬರುತ್ತೆ ಏನು ಇಲ್ಲ. ಹಂಗೆ ವೀಡಿಯೋಸ್ ನೋಡ್ತಾ ಇದ್ದೀವಿ, ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಹೇಗೆ ಮಾಡಬೇಕು ಏನು ಗೊತ್ತಿಲ್ಲ. ಈ ಥರದ್ದು ಒಂದು ಏನು ನಂದಿದ್ದು ಹೆಸ್ರು, ನೇಮೇನು ಏನೋ ಗೊತ್ತಿಲ್ಲ. ಇದರಲ್ಲಿ ಯಾವ ಶೇಪ್ ಬೇಕೋ ಶೇಪ್ ಮಾಡಿಕೊಂಡು ಬಲೂನ್ಸ್ನ ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ನಾವು ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದರಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಥರ ಮಾಡಬೇಕು ಅಂತ, ಟೈಮ್ ಬೇರೆ ಜಾಸ್ತಿ ಇಲ್ಲ. ಸೊ ವೆಯ್ಟ್ ಮಾಡಿ, ಹೇಗೆ ಮಾಡ್ತೀನಿ ಏನು ಅಂತ ನೋಡ್ತಾ ಇರಿ, ಆಯಿತಾ? ನನ್ನ ವಾಯ್ಸ್ ಹೊಂಟೋಗ್ಬಿಟ್ಟಿದೆ. ಬಲೂನ್ಸ್ನ ಹಾಕಿ ಸ್ಟಿಚ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಥರ ತಂದಿದ್ದೀನಿ. ಸೊ ಇದನ್ನು ನೋಡ್ತೀನಿ ಹೇಗೆ ಸೆಟ್ ಮಾಡ್ಬೋದು ಅಂತ ಮಾಡ್ತೀನಿ ನೋಡಿ. ನೋಡಿ, ಈ ಥರದ್ದು ಒಂದು ದಾರ ಕಟ್ಟಿದ್ದೀನಿ. ಸೊ ಈ ಥರದ್ದು ಒಂದು ನೆಟ್ಟೆಡ್ ತಂದಿದ್ದೀವಿ. ಬಟ್ ಇದಿಷ್ಟು ಶಾರ್ಟ್ ಇದೆ ಅಂತ ಗೊತ್ತಿರಲಿಲ್ಲ, ಇಷ್ಟೇ ಶುದ್ಧ ಬರುತ್ತೆ. ಸೊ ಇದನ್ನು ಉದ್ದ ಮಾಡಲಿಕ್ಕಾಗಲ್ಲ, ಬಟ್ ಉದ್ದ ಇದೆ, ಬಟ್ ಆಗಲೇ ಅಷ್ಟೊಂದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೇ ಫೋಲ್ಡ್ ಮಾಡಿ ಇಲ್ಲಿ ಮಧ್ಯಕ್ಕೆ ಹಾಕ್ತೀನಿ. ನಮ್ಮ ಚೇನ್ ಅದಕ್ಕೋಸ್ಕರ ಈ ಥರ ಹಾಕೊಂಡಿದ್ದೀನಿ. ಮಧ್ಯಕ್ಕೆ ಮಾತ್ರ ಸಾಕಲ್ವ ಹಂಗಾರೆ? ಸುತ್ತ ಬಲೂನ್ ಬರ್ತದಲ್ಲ. ಓಕೆ. ಸೊ ಇದು ಮಧ್ಯಕ್ಕೆ ಏನು ತಗೊಂಡಿದ್ದೀವಿ ಅಂದರೆ, ಆ ಕಡೆ ಈ ಕಡೆ ಬಲೂನ್ಸ್ ಹಿಂಗೆ ಬರುತ್ತೆ ಹಾರ್ಟ್ ಶೇಪಲ್ಲಿ. ಸೊ ಆ ಕಡೆ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಸೊ ಇಲ್ಲೆಲ್ಲ ಲೈಟ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೈಟ್ ಹಾಕ್ಬಿಟ್ಟು ಬಲೂನ್ನ ಹಾರ್ಟ್ ಶೇಪಲ್ಲಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಸೊ ನೋಡಿ ಹೇಗೆ ಮಾಡ್ತೀವಿ ಅಂತ. ಅಂತೂ ಇಂತೂ ಹೆಂಗೋ ಹಾರ್ಟ್ ಶೇಪಲ್ಲಿ ಮಾಡೋಕ್ಕಂತ ಹೋದ್ವಿ, ಅದು ಆಡ್ತಾರೆ ಬರಲೇ ಇಲ್ಲ.
ಸೊ ಅದಕ್ಕೆ ಗ್ರಿಪ್ ಬೇಕು ಹಾರ್ಡ್ ಥರ ಮಾಡಲಿಕ್ಕೆ. ಸೊ ಇವಾಗ ರಿಂಗ್ ಥರನೇ ಹಾಗೆ ಒಂದು ಡಬಲ್ ಟೆಪ್ ಪ್ಯಾಚ್ ಯೂಸ್ ಮಾಡಿ ಈ ಥರ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಏನು ಮಾಡೋದು ಅಂತ ಧನ್ಯವಾದ. ಸೊ ಈ ಥರದೊಂದು ಹಾರ್ಟ್ ಕೊಟ್ಟಿದ್ದಾರೆ. ಈ ಹಾರ್ಟ್ನ ಇಲ್ಲಿ ಅಟ್ಯಾಚ್ ಮಾಡೋಕ್ಕೆ ಹೇಳಿದ್ರು ಹಿಂಗೆ. ಇದಾದ್ಮೇಲೆ ಸೊ ಈ ಥರ ಸ್ಟಿಕ್ಕರ್ ಆದಮೇಲೆ ಇದೊಂದು ಕ್ಯಾಪ್ಗಳು ಕೊಟ್ಟಿದ್ದಾರೆ. ಕ್ಯಾಪ್ನ ನೆಟ್ಟಾಗಿ ಟೈಪ್ ಮಾಡಬೇಕಲ್ಲ, ಏನೂ ಗೊತ್ತಿಲ್ಲ. ನಂದು ಫಸ್ಟ್ ದಾರದೊಳಗಡೆ ಲೈಟ್ ಬಿಟ್ಬಿಡ್ಬೇಕಿತ್ತೇನೋ. ಇಲ್ಲ ಇಲ್ಲ ಇಲ್ಲ, ಬಿಡೋದ ಬಿಡು. ಹೆಂಗೆ ಓ ಕರೆಕ್ಟ್ ಅಲ್ಲ, ಬಿತ್ಕೊಬಿಡ್ತದೆ. ಫಸ್ಟ್ ಲೈಟ್ ಬಿಡಬೇಕಿತ್ತು. ನಿಧಾನವಾಗಿ ಬಿಡೋದೆ ಬಿಡಿ, ಈಗಲೂ ಏನಾಗಿಲ್ಲ. ಪ್ಲ್ಯಾನ್ ಮಾಡಿ ನೋಡಿ. ಚಿನ್ನು ಓಡ್ತಾ ಇದ್ದಾನೆ ಎದ್ರುಕೊಂಡು. ಇಲ್ಲ, ಮೇಲಿದ್ದಿದ್ದು ಬಲೂನ್ ಬಿತ್ಕೋತ ಅದು ಇಲ್ಲಿ ನನಗೆ ಕೊನೆ ತನಕ ಇರುತ್ತೆ. ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಬಿದ್ದೋಗ್ಬಿಡ್ಬೇಕು. ಆವಾಗ ಏನಿಲ್ಲ, ಮಾಡಿರೋದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಸೀರಿಯಸ್ ಆಗಂತೂ ಆ ಕಡೆ ಇದ್ರದ್ದು ಒಂದು ಬಲೂನ್ ತಂದಿದ್ದೀನಿ, ಇದಕ್ಕೆ ಹಾಕಲಿಕ್ಕೆ ಹೆಂಗೆ ಬರುತ್ತೆ ಅಂತ. ಟೈಮ್ ಬೇರೆ ಆಗ್ತಿದೆ. ಈ ಖುಷಿ ದೊಡ್ಡದು, ನಾನು ಚಿಕ್ಕದೇನೋ ಅಂತ ಅಂದ್ಕೊಂಡೆ. ಅದು ಮೇಯ್ನು, ಇನ್ನು ಮಿಕ್ಕಿದೆಲ್ಲ ಬಲೂನು. ಇಲ್ಲಿ ಇಲ್ಲಿ ಇದು ಮೇಯ್ನು, ಇದು ಮಿಕ್ಕಿದೆಲ್ಲ ಬಲೂನ್ಸು. ಅದಕ್ಕೆ ಇದೇ ಥರ ಕ್ಯಾಟ್ಲಾಕಲ್ಲಿ ಐತಲ್ಲ ಹಂಗೆ ಬರುತ್ತೆ. ಅದು ಐ ಥಿಂಕ್ ಗಾಳಿ ಬಿಡೋಕ್ಕೆ ಅನಿಸುತ್ತೆ. ಇಲ್ಲ, ಗಾಳಿ ಊದಕ್ಕೆ ಇದೆ. ಎರಡೂ ಒಂದೇನೆ. ಕೂರ್ತಿಲ್ಲ. ಅದ್ರ ಪ್ಯಾಚ್ ಹಾಕಲಿ. ಓಕೆ. ಆ್ಯಕ್ಚುಲಿ ಇಬ್ಬರೇ ಇರೋದ್ರಿಂದ ಎಲ್ಲನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ನಾವು ಟ್ರೈ ಮಾಡಿದ್ದೀವಿ. ಅದೆಲ್ಲ ಜೋಡಿಸೋದೆಲ್ಲ ಮಾಡಬೇಕಿತ್ತು. ಸ್ವೀಟು ಲವ್ ಅದೆಲ್ಲ ಜೋಡಿಸ್ತಾರೆ. ಕಿತ್ತಾಕ್ಬಿಟ್ಟಿಯಕ್ಕ, ಹುಷಾರು. ಏನು ಮಾಡೋದಂದ್ರೆ ನಂಗೆ ಗೊತ್ತಿಲ್ಲ. ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬೇರೆ ಅದನ್ನೆಲ್ಲ ನೋಡ್ತಿದ್ದಿದ್ದು. ಅದರಲ್ಲಿ ಬೇರೆ ನಮ್ಮ ಮನೆಯವರು ಪದೇ ಪದೇ ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ ಅಂತ. ನಾನು ಕರೆಕ್ಟಾಗಿ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ನನ್ನ ತಂಗಿ ಫೋನ್ಗೂ ಸಹ ಅವಳು ಪಿಕ್ ಮಾಡ್ತಿರ್ಲಿಲ್ಲ, ಅವ್ರಿಗೂ ಕಾಲ್ ಮಾಡ್ತಾನೇ ಇದ್ದರು. ಸೊ ಇಲ್ಲಿ ಟೆನ್ಷನ್ ಏನೂ ಮಾಡಿಲ್ವಲ್ಲ ಅಂತ. ಅವ್ರು ನೋಡಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಪದೇ ಪದೇ ಕಾಲ್ ಮಾಡ್ತಿದ್ರು. ಏನು ಮಾಡೋದು, ಏನು ಮಾಡ್ತಿದ್ಯಾ? ಮಾವ ಅವಾಗಿಂದ ಮಾಡ್ತೈತೆ. ಏನು ಮಾಡೋದು ಕೇಳು. ಅಕ್ಕನ ಮನೆ. ಅವಳ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದಾಳೆ. ತೋರಿಸ್ತೀನಿ ಹೆಂಗಿರುತ್ತೆ ನೋಡಿ.
ಆದಷ್ಟು ಟ್ರೈ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಬಟ್ ಅದು ರೌಂಡ್ ಶೇಪ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಸಾಕು ಅನ್ಕೋತೀನಿ. ಸೊ ಹೀಗೆ ಮಾಡಿದ್ದೀನಿ. ಬಂದ ತಕ್ಷಣ ಆನ್ ಮಾಡಲ್ಲ. ಬೆಂಕಿ ಅಂತ ಗೊತ್ತು. ಅದು ಲೈಟ್ ಆನ್ ಮಾಡ್ಕೊ ಪಕ್ಕದಲ್ಲೇನಾ ಅಣಿ ಇಲ್ಲಿ ಅಯ್ಯೋ ಬಂದೇ ಆಯ್ತು. ಮಾಡಿರ್ರಾ ಹ್ಯಾಪಿ ಬರ್ಡೇ ಟು ಯು ರಾಕೇಶ್. ಅಣ್ಣ ನಿಂದಿ ಸಾಕು ಸಾಕು ಬುಡಿ ಬುಡಿ ಬೇಡ. ಬಿಡು ಬಿಡು ಚೆನ್ನಾಗಿ ಬರ್ತೈತೆ. ಏನಾಗ್ತದೆ ಯಾರು ರಿಸ್ಕ್ ಬಂದಿರಲ್ಲ. ಏನೇನೋ ಮಾಡೋಣ. ಯಾರು ರಿಸ್ಕ್ ಏ ಬಂದಿರಲ್ಲ. ನಿಮ್ಗೆ ಯಾಕೆ ಇದೆಲ್ಲ ಲೋ ಇಲ್ಲ ನಮ್ದೇ ಐಟಮ್ ಎಕ್ಸ್ಪ್ರೆಷನ್ ಇಲ್ಲ ಐಟಮ್ ಬಗ್ಗೆ ಯೋಚನೆ. ಪಾಪ ಅವಾಗಿಂದ ಕಷ್ಟಪಟ್ಟು ಕೆಲಸ ಮಾಡೋಳಕ್ಕ. ಅದೇನಿಲ್ಲ SWT ಸ್ವೀಟ್ ಅಂತ ಓಕೆ ನೀವು ಎಲ್ಲಿದ್ದೀರಾ, ಎಷ್ಟು ಡೆಕೋರೇಷನ್ ಮಾಡ್ತೀರಾ, ಹೆಂಗೆ ಆ ಕಡೆ ತಿನ್ನು ಬಾ. ಹೆಂಗಾಯ್ತಲ್ಲ ಇದು ಅಂತ. ಇದನ್ನ ತಂದಿರೋದೇ ನಿಮ್ಗೋಸ್ಕರನೇ. ಏ ಅವ ಈ ಕಡೆ ತಿರುಗಿ ಆ ಕಡೆ ತಿರುಗಿ. ಓ ಕ್ರೇಜಿ ಮ್ಯಾಚ್ ಬಾಕ್ಸ್ ಎರಡು ಮೆಟ್ಟಿದೆ ನೋಡು. ಮ್ಯಾಚ್ ಬಾಕ್ಸ್ ಕೊಡಿ. ಹಾಕ ಬಿಡಪ್ಪ ತೆಗಿಬೇಡ. ಹಾಕಬಿಡಪ್ಪ. ಸರಿ ಅಮ್ಮ ನಿಮ್ಮ ಫೋನ್ ಕೊಡಿ. ಐಫೋನ್ ಮ್ಯಾಚಸ್ ಕೊಡು ಮೊದಲು. ಏಯ್ ಹೊರಗಡೆ ಟೈಮಲ್ಲಿ ಬಾ ಅಂದ್ರೆ ಸುಮ್ಮ ಮ್ಯಾಚ್ ಬಾಕ್ಸ್ ಕೊಡಮ್ಮ. ಏಯ್, ಹೊರಗಡೆ ಸ್ಪ್ರೇ ಸ್ಪ್ರೇ ಬೇಡ. ಮಾಡಬೇಕು. ಸ್ಪ್ರೇ ಬೇಡ. ಟಾಟಾ ಹಾ ನೀನ್ ಹೇಳ್ಬೇಕು. ಅವಳು ಹೇಳ್ತಾಳೆ. ಸ್ಟಾರ್ಟ್. ಹ್ಯಾಪಿ ಸೈಡ್ ಹೋಗಿ ಬಾ, ಬರ್ತ್ಡೇ ಇದು. ಟು ಯು. ಏ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು. ಎಲ್ಲ ಬರೀ ಬೆಳಿಗ್ಗೆ ಬರ್ಲಿಲ್ಲ ಬಿಡು ಫಸ್ಟ್ ಆಫೀಸಲ್ಲಿ. ಬ್ಲಸ್ ಅಂದ್ಬಿಡ್ತೋದು. ಹಾ ಆ ಪ್ರೀತಿ ಇರೋದ್ರ ಕಡೆ ಮಾತ್ರ ಬರೋದು ಕಾಣ್ತಾಗಿದೆ. ಟ್ರಾಫಿಕ್ ಇದ್ದಂಗೆ. ಈ ಕಡೆ ಹಾಕ್ಬೇಕೈತೆ ಲೈಟ. ಸಾಕು. ಏ ಇರ್ಲಿ ಬಿಡಿ, ಚೆನ್ನಾಗಿ ಕಾಣಿಸ್ತಿದ್ರಿ ಮಿನಿ 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 ಅಂತ. ಬಾಯ್ ಕಟ್ ಮಾಡಿ. ಬಾ ಬಾ. ನಾನ್ ನೀನ್ ತಾನೇ ಹೋಗ್ಬೇಕು ಬಿಸ್ಕೆಟ್ ಹಿಡ್ಕೊಳ್ಳಿ ಸಾಕತ್ತಾಗಿ. ಬಿದ್ದೆ ಹೋಯ್ತಲ್ಲ ಅವು. ಅದೇನ್ ಕಾಣಿಸೋದಿಲ್ಲ ಇವಾಗ ನಿಂತ್ಕೊಂಡ್ರೆ. ಆಮೇಲೆ ಡೋರ್ ಗೀರ್ ಹೊಡ್ಕೊಂಡೋಗ್ಬಿಟ್ಟು ಹಿಂದಕ್ಕೆ. ಅಷ್ಟು ಕೆಪಾಸಿಟಿ ಇಲ್ಲ. ಯಾರು ತೆಗಿತಾರೆ? ಅದು ಅದು ಅದೇ ಅದೇ ಇದು ವಿಡಿಯೋ ಜಸ್ಟ್. ಬಿಸ್ಕೆಟ್ ಚೈನಾದ ಬಿಸ್ಕೆಟ್ ಹಾಕ್ತಾನೆ. ಬಿಸ್ಕೆಟ್ ಹಾಕಿದ್ರೆ ಇಷ್ಟ ಬೇಡ. ನಂಗೆ ಆಗ ಆಯ್ತು ಫೋಟೋ ತೆಗಿದಿತ್ತು. ಆಮೇಲೆ ಹೊಡಿಯೋಣ, ಇದು ಟೂರ್ ಗಿರೆಲ್ಲ ಇಲ್ಲ ಅಂತ. ಸ್ಟೂರ್ ಹೋಯ್ತಾರೆ ಅವರು ಈಗ. ಏಯ್ ಹಾಕ್ಬೇಡ. ಈ ಕಡೆ ಒಂದು ಬಲ್ಪ್ ಹಾಕಿದ್ರೆ ಸಾಕಾಗಿತ್ತು. ನೋಡಿ ಇಲ್ಲಿ. ನಿನ್ನೆ ಏನಕ್ಕೆ ಫೋಟೋಸ್ ಎಲ್ಲ ಸೆಂಡ್ ಮಾಡಿ ನನಗೆ ಹಿಂಸೆ ಕೊಟ್ಟೆ. ಅದು ಎಲ್ಲ ಹೇಳಿದೆ ತಾನೆ, ಅದಕ್ಕೆ ನಂಬರ್ ಕೊಡಿ. ಏನ್ ಲವು ತಮ್ಮ ಮೇಲೆ ಅಂತ ಆಯ್ತು. ನಿನ್ಮೇಲಿಲ್ಲ. ಆಯ್ತು ಬಾಬಾ, ಹೋಗ್ಬಾ. ಆಮೇಲೆಲ್ಲ ಏನಕ್ಕೆ ನೀನು ಹೋದೆ ನೀನು ಮುಗಿತೀನಿ. ನಾನೇ ತಿರ್ಸ್ಬಿಡ್ತೀನಿ ಬಿಡು ಮೈನ, ನನಗೆ ನೀ ತಿರ್ಸ್ಬೇಡ. ನಾನೇ ಕೈ ತಗ್ಗಿದ್ದು ಇಲ್ಲಿ ಕೊಳ್ಳು ಕರೆಕ್ಟ್ ಆಗಿ ಆಚೆ ಕೈ ಬಿಟ್ರೆ ಕಾಣೋದೇ ಇಲ್ಲ. ಯಾರು ಈಗ ಒಂಚೂರು ಹಾಕಿ. ಅಳಿಯಲ್ಲ ತಮ್ಮ. ತಮ್ಮ. ಈಗ ಮಗಳು ತಾನೇ ಮದುವೆ ಮಾಡ್ಕೊಳ್ಳಿ. ನೀನೇ ಆಗ್ಬೇಕು. ಲೈಟ್ ನಿಂತ್ಕೊಳ್ಳೋ. ಎಲ್ಲಿ ಕಾಡಲ್ವಲ್ಲ ನೀವು. ಹೊರ ಕೊಡ್ತಾ ಇದೆ. ಈಗ ಮದುವೆ ಅಂದ್ರೆ ಅಳಿಯಾಗ ತಾನೇ ಮಗನ. ಹಂಗೆ ಮೊದ್ಲು ತಮ್ಮ ಇದು ಅಂತ ಯೂನಿಫಾರ್ಮ್ Same, ಕೆಲಸಕ್ಕೆ same ಹೋಗಿಲ್ಲ. ಹಾ ಜೋರ್ದಾಗ ಮಾಡು. ಹಾ ಹಂಗೆ. ನಾನಂದು
ಕಪ್ಗೆ ಕಾಣಿಸ್ತೀನಿ ಅಂತ ಕಪ್ಗೆ ಇರೋದಕ್ಕ ಕಪ್ಪು ಕಾಣಿಸ್ತಾನೆ ನೀನು ಬೆಳ್ಳಿಗೆ ಬೆಳ್ಳಿಗೆ ಅರ್ಥ ಆಯ್ತಲ್ಲ ಹೋಗ್ಬೇಕು ಅಂತ ಎಲ್ಲ ಪಾಪ ನಮಗೋಸ್ಕರ ಕಾಯ್ತವ್ರೆ.